ಕೆಲವು ಜನ ಮಾನ ಮರ್ವಾದೆಯಿಂದ ಬದುಕಬೇಕು ಅಂತಿರೋ ಜನ ವಸಿ ಕೇಳ್ರಿ. ಊರ್ನೇ ಕೆಡ್ಸ ಸೋಳೆ ಮಗ ಇಲ್ಲೇ ಕುಂತವ್ ನೋಡ್ರಿ, ಮಳ್ಳಿ ಕುಂತಂಗೆ. ಇವನ್ ನಿಂಗೆ ಬಿಡಬಾರ್ದು. ಇವನಿಂದ ನಮ್ಮ ಹಳ್ಳಿ ಹಾಳಾಗೋಗ್ಬಿಟ್ಟದೆ. ಇವನ್ ನಿಂಗೆ ಬಿಟ್ರೆ ನಮ್ಮ ಹಳ್ಳಿ ಇನ್ನೂ ಹಾಳಾಗೋಗ್ಬಿಡ್ತದೆ. ಇವನು ನಾವ್ ಯಾರು ಇಲ್ದಿರೋ ಹೊತ್ನಲ್ಲಿ ನಮ್ ಹೆಣ್ಣ ಇಕ್ಕಳಿಗೆ ಪ್ಯಾಟೆ ಅವ್ರು ಹಾಕೊಂತಾರ ನೋಡಿ, ಅಂತ ಮನೆಯಾಡ್ ಸಾಮಾನುಗಳನ್ನೆಲ್ಲ ತಂದು ಕೊಟ್ಟವ್ ಇವನು. ಇವನ್ ನಿಂಗೆ ಬಿಡಬಾರ್ದು. ಇವನಿಂದ ನಮ್ಮನೆ ಹೆಣ್ಮಕ್ಳೆಲ್ಲ ಹಾಳಾಗೋದ್ರು. ನಮ್ಮನೆ ದಾಸಾದಾನೆ ಎಲ್ಲ ಇವ್ ಹೊಟ್ಟೆಯೊಳಗೆ ಸುರಿಸ್ಕೊಂಡವನೆ. ನೋಡಪ್ಪ, ಈ ತಿನ್ನಿಂದ ನಮ್ಮ ಮನೆ, ನಮ್ಮ ಕೇರಿ, ನಮ್ಮ ಹೆಣ್ಮಕ್ಳು ಎಲ್ಲ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ತಿದ್ದೀರಲ್ಲ, ಅದೇನ್ ಮನೆ ಹಾಳಾಗೋ ಸಾಮಾನು ಅಂತ ಹೇಳಿದ್ರಲ್ಲ, ಅದ್ ಸ್ವಲ್ಪ ಬಿಡಿಸಿ ಹೇಳಿ ನೋಡೋಣ. ಅದೆಂತದು ಸೀರೆ ಒಳಗೆ ಲಂಗುವಂತೆ, ಅದೆಂತದ ಗಮಲ್ದ ಎಣ್ಣೆ ಅಂತೆ, ಎಗ್ಗಿನ ವಾಸನೆ ಅಂತೆ, ಎಂತದ ಸ್ನೋ ಅಂತೆ, ಅದೆಂತದ ಪೌಡ್ರ್ ಅಂತೆ, ಮೇಕೆ ರೋಕಿ ಒಳಗೆ ಬಾಣ್ಲಿ ಬಾಣ್ಲಿ. ಈ ಮನೆ ಹಾಳು ಸೋಳೆ ಮಗನು ಮಾಡಬಾರ್ದು ಮಾಡಿ ಊರ್ನೇ ಕೆಡ್ಸವನೆ. ಈ ಸುಳೆ ಮಗನ ಸುಮ್ಮನೆ ಬಿಡಬಾರ್ದು. ಈ ಮನೆ ಹಾಳು ಸುಳ ಮಗನ್ನ ನಮ್ಮ ಊರ್ ಕಾಲಿಡ್ದಂಗ್ ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ. ಮಾಡಿದ್ರೆ ಎಲ್ಲ ಸರಿ ಹೋಯ್ತದೆ. ಏನಪ್ಪಾ ತಿಮ್ಮ, ಮನೆ ಯಜಮಾನ್ ಇಲ್ದಲೇ ಇರೋ ಸಮಯದಲ್ಲಿ ಈ ಸಾಮಾನೆಲ್ಲ ತಂದ್ಕೊಟ್ಟಿರೋ ದಿಟ್ವಾ? ನೀನ್ ಮಾಡಿರೋ ಸರಿಯೋ ತಪ್ಪೋ ಹೇಳು. ತಿಳಿದೆ ಮಾಡ್ಬಿಟ್ಟೆ ಕಣ್ರಪ್ಪ. ಈ ದಿಕ್ಕಿಲ್ದ ಪರದೇಸಿ ತಪ್ಪನೆಲ್ಲ ಒಟ್ಟಿಯಾಗ ಹಾಕೊಂಬಿಡಿ. ಇನ್ನಂಕಿತ ಈ ಪಾಪ ಕೈ ಇಟ್ರೆ ನನ್ನ ಕೈಲ ನಾಗರಾವ್ ಕಡಿಗೆ. ಇವನ್ಗೆ ದಂಡ ಹಾಕ್ಲೇಬೇಕು. ಹಾ, ದಂಡ ಹಾಕ್ಲೇಬೇಕು. ಇವನಿಗೆ ದಂಡ ಹಾಕ್ಲೇಬೇಕು. ಇವನಿಗೆ ದಂಡ ಹಾಕ್ಲೇಬೇಕು. ಎಲ್ಲರೂ ಕಿರ್ಚಾರ್ದೆ ಸ್ವಲ್ಪ ಸುಮ್ಕಿರಿ. ಏನಪ್ಪ ತಿಮ್ಮ, ಇವ್ರು ಕೇಳಿದಕ್ಕೆ ಏನ್ ಹೇಳ್ತೀವಿ ಈಗ? 200 ರೂಪಾಯಿ, 300 ರೂಪಾಯಿ, ತಲೆ ಬೋಳಿಸಲೇಬೇಕು. 500 ರೂಪಾಯಿ, 700 ರೂಪಾಯಿ. ಮಾಡಬಾರ್ದು ಮಾಡಿದೆ ಅಂತ ಹೇಳಿ ಊರಿನವರೆಲ್ಲ ಕೈ ಬಿಟ್ಟಿದ್ರೆ ನಾ ಏನ್ ತಪ್ಪು ಮಾಡಿದೆ ಅಂತ. ಸುಮ್ಕಿರಿ. ಅಯ್ಯೋ ಪಾಪ, 100 ರೂಪಾಯಿ ಹಾಕಿದ್ರೆ ಸಾಲ್ದೆ. ಏನಪ್ಪ ತಿಮ್ಮಣ್ಣ, 100 ರೂಪಾಯಿ ಎಲ್ಲಿಂದ ತರ್ಲಪ್ಪ? ಯಾರನ್ನಾರು ಜಾಮೀನ್ ಕೊಡ್ತೀನಪ್ಪ? ಜಾಮೀನ್ ಹಾಕ್ಲಾ? ಬೀಸಾಕ್ಲಾ ಅವ್ರ ಮುಖನಾಗಿ? ಸತ್ತಿಲ್ಲ ಚೇರ್ಮನ್ರೇ, ಬದುಕಿವ್ನಿ. ನಾ ಇಲ್ದೊತ್ತಲ್ಲಿ ಆ ಬಡಬಾಯಿ ಸಿಕ್ಕರ ಅಂತ ಅವ್ನ ಕತ್ತೆ ಕುಯ್ದು ಬಿಡೋದು. ಮೊದ್ಲು ಅವ್ರವ್ರ ಹೆಂಗಸರನ್ನ, ಮಕ್ಕಳನ್ನ, ಸೊಸೆದಿರ್ನ ಬಿಗಿಯಾಗಿಟ್ಕೊಂಡಿದ್ರೆ ಅವನೇ ತನ್ನ ಮಾಡ್ತಾ ಇದ್ದ. ಇವ್ರು ಯಾಕೆ ಕದ್ದು ಕದ್ದು ಕೊಂಡ್ಕೊತಾ ಇದ್ರು. ಅವ್ರ ಹೆಂಗಸರು ಮಕ್ಕಳನ್ನ ಬಿಗಿಯಾಗಿಟ್ಕೊಳ್ಳೋ ಗಂಡಸ್ತನ ಇವ್ರಿಗಿದ್ದಿದ್ರೆ ಇವ್ರು ಯಾಕೆ ಇಲ್ಲಿವರೆಗೂ ಬರ್ಬೇಕಾಗಿತ್ತು ಹೇಳಿ? ಹೆಣ್ಣು ಮಕ್ಕಳು ಕ್ಲೀನ್ ಆಗಿರುತ್ತಪ್ಪ, ಅವ್ರು ಸಂದಾಗಿರೋ ಬಟ್ಟೆ ಬರಿ ಹಾಕೊಳ್ಳುತ್ತಪ್ಪ. ಪ್ಯಾಟರ್ನವ್ರು ಮಾತ್ರ ಸೋಕಿ ಮಾಡಬಹುದು, ನಮ್ಮ ಹಳ್ಳಿ ಹೆಣ್ಣು ಮಕ್ಕಳು ಸೋಕಿ ಮಾಡಿದ್ರೆ ತಪ್ಪೇನೈತಿ? ನಾವು ಕಷ್ಟಪಟ್ಟು ದುಡಿದ್ರಲ್ವಾ ಪ್ಯಾಟರ್ನವ್ರು ಸೋಕಿ ಮಾಡೋದು. ಬಾತ್ರೂಮ್ ಹೋಗುವ
ನಮ್ಮ ರತ್ನಿ ಮದುವೆ ಆದ್ಮೇಲೆ ನೋಡ್ಕೊಳ್ತೀನಿ ನನ್ನ ಮಕ್ಕಳು ನನ್ನ ಕೈನ. ಉಣ್ದೇನೆ ಬಂದ್ಬಿಟ್ಟಂತೆ. ಬಾ ತಿಮ್ಮ, ಬಾರು ಹೋಗು ಉಣ್ಣಕ್ಕೆ. ಇವನಿಂದ ನಮ್ಮನೆ ಹೆಣ್ಮಕ್ಳೆಲ್ಲ ಹಾಳಾಗೋದ್ರು. ನಮ್ಮನೆ ದಾಸಾದಾನೇ ಇಲ್ಲ, ಇವನ ಹೊಟ್ಟೆ ಒಳಗೆ ಸುರಿಸ್ಕೊಂಡವನೆ. ಏನೋ ಆಗ್ಬಾರ್ದು ಆಗೋಯ್ತು ತಿಮ್ಮ. ಉಣ್ಣೋ. ತಣ್ಣಗೆ ಮುಂದಂಗೆಲ್ಲ ಕುಂತ್ಕೋಬಾರ್ದಪ್ಪ, ಇಟ್ಟು ತಣ್ಣಗಾಯ್ತದೆ. ಮತ್ತ ನೀನೇ ಹೋಗಿ ಹೇಳು. ತಿಮ್ಮಣ್ಣ, ತಿಮ್ಮಣ್ಣ, ಉಣ್ಬಿಡು ತಿಮ್ಮಣ್ಣ. ಮುದಪ್ಪರೇ, ನನ್ನುಣ್ಣು ಅಂತೀರಾ? ಇಲ್ಲ ಇಲ್ಲ ಮುದಪ್ಪರ, ಈ ಹೊತ್ತಿಗೆ ನನಗೆ ಅನ್ನದ ಋಣ ತೀರೋಯ್ತು. ಇದ್ ತಿಂದ್ರೆ ಇಲ್ಲ ಆಗೋಯ್ತದೆ, ಇಲ್ಲ ಆಗೋಯ್ತದೆ. ಏನು ಮಾಡ್ಬೇಕೆ? ಅವನ ದುಃಖ ತಡೆಯಕ್ಕೆ ಯಾವ ದೇವರಿಂದಲೂ ಸಾಧ್ಯವಿಲ್ಲ. ಆ ತಾರೀಕೆಲ್ಲ ಸರಿ ಹೋಯ್ತದೆ. ನಡೀರಿ ಒಳಗೆ, ನಡಿಯವ. ಬಾಬಾ ರತ್ನಿ ಮಳಿಕೆ. ಬಾ ಮತ್ತ. ಮುದಪ್ಪರೇ, ನನ್ನ ಹಣೆ ಬರಕ್ಕೆ ನೀವ್ಯಾಕತ್ತೀರಿ? ಅಳಬಾರ್ದು ಅಳಬಾರ್ದು. ಈ ದರಿದ್ರ ನನ್ನ ಮಗನಿಗೆ ಒಳ್ಳೆ ಶಿಕ್ಷೆನ ಕೊಟ್ರು. ಅಳಬಾರ್ದು, ಚುಟಿ ಅಳಬಾರ್ದು. ಯಾವಾಗ್ಲೂ ದಗ್ತಾ ಇರ್ಬೇಕು. ಅಲ್ಲಿ ಗೊತ್ತಾತು. ಹೋಗಿ ಮನೆ ಕಣಿ, ಒತ್ತರಕ್ಕೆ ಎದ್ದು ನಮ್ಗೆ ಒಂದೊಳ್ಳೆ ಕತೆ ಹೇಳ್ತೀವಿ. ನೀವು ಒಳ್ಳೆ ಕತೆ ನೀವು ಯಾವತ್ತೂ ಕೇಳಿರ್ಬಾರ್ದು ಅಂತ ಕತೆ ಹೇಳ್ತೀವಿ. ನೀವು ಹೋಗಿ 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 ಮನೆ ಕಣಿ, ಹೋಗಿ.
ಮಲಗಿ ಕೆಂಡೆ ತಿಮ್ಮ ಅಪ್ಸತ್ ಮಗ ಅಂತ ಕೂಲಿ ಕಂಬಳ ಮಾಡಿ ನಿನ್ ದೊಡ್ಡವನ್ ಮಾಡಿದೆ. ಈ ಗುಡ್ಸಟ್ಟಿ ಮಾತ್ ಕೇಳ್ಕೊಂಡು ಮನೆ ಬೇರೆ ಪಾಲ್ ಮಾಡ್ತಿದ್ದೀಯಾ? ಮನೇನ ಮುರಿದವಳು ಇವತ್ತಲ್ಲ ನಾಳೆ ನಿನ್ ಬಾಳ್ ಮುರಿತಾಳೆ. ಸೋಂಕಿಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡ್ದಂಗೆ ನಿನ್ನ ಹೆಂಡ್ರು ಶಿವಣ್ಣನ ಜೊತೆ ಸಂಬಂಧ ಇಟ್ಕೊಂಡೋಳೆ ಅನ್ನೋದು ಊರಿಗೆಲ್ಲ. ಮತ್ತೀಗ ನಮ್ ಶರೀರ ನಮ್ ಬಟ್ಟೆ ಶುದ್ಧವಾಗಿದ್ಬಿಟ್ರೆ ಸಾಕ? ನಮ್ ಮನ್ಸೂನು ಶುದ್ಧವಾಗಿರೋದ್ ಬೇಡ್ವಾ?